ಹಳೆ ಕಾಲದಲ್ಲಿ ಒಂದು ತವನ ಇಟ್ಕೊಂಡು ದೋಸೆ, ಚಪಾತಿ, ರೊಟ್ಟಿ ಮತ್ತು ಹಬ್ಬ ಹರಿದಿನಗಳಲ್ಲಿ ಒಬ್ಬಟ್ಟು ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಒಂದೇ ಯೂಸ್ ಮಾಡ್ತಿದ್ರು. ಆದರೆ ಈಗಿನ ಕಾಲದ ಹೆಣ್ಮಕ್ಳಂತೂ ದೋಸೆಗೊಂದು, ಪಡ್ಡುಗೊಂದು, ರೊಟ್ಟಿಗೊಂದು, ಚಪಾತಿಗೊಂದು, ಒಬ್ಬಟ್ಟು ಮಾಡೋಕ್ಕೊಂದು ಅಂತೇಳಿ ಒಂದಷ್ಟು ಪ್ಯಾನ್ಗಳನ್ನ ಇಟ್ಕೊಂಡಿರ್ತಾರೆ. ಬಟ್ ಅದನ್ನು ಕರೆಕ್ಟಾಗಿ ನಾವು ಆರ್ಗನೈಸ್ ಮಾಡಿ ಇಟ್ಕೊಂಡಿಲ್ಲ ಅಂತೇಳಿದ್ರೆ ರಸ್ಟ್ ಹಿಡಿದು ಹೋಗುತ್ತೆ. ಹಾಗಾಗಿ ನಾನೊಂದು ಪ್ಯಾನ್ಗಳನ್ನ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಒಂದು ಸ್ಟ್ಯಾಂಡನ್ನ ತರಿಸ್ಕೊಂಡಿದ್ದೀನಿ. ನಾನು ಕೂಡ ಒಂದಷ್ಟು ಪ್ಯಾನ್ಗಳನ್ನ ಇಟ್ಕೊಂಡಿದ್ದೀನಿ ದೋಸೆಗೆ, ಚಪಾತಿಗೆ, ರೊಟ್ಟಿಗೆ, ಪಡ್ಡು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಅದನ್ನು ಕುಕ್ಕಿಂಗ್ ಆದಮೇಲೆ ವಾಶ್ ಮಾಡಿ ಥರ ಇಡ್ತಿದ್ದೆ. ತುಂಬಾ ರೆಸ್ಟ್ ಹಿಡಿದು ಹೋಗ್ತಾಯಿತ್ತು. ನನಗಂತೂ ಅದನ್ನು ಇಡೋಕ್ಕೆ ಒಂದು ಕಂಫರ್ಟಬಲ್ ಪ್ಲೇಸ್ ಅಂತಲೇ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಹಾಗಾಗಿ ಇದನ್ನು ಆನ್ಲೈನಲ್ಲಿ ಸರ್ಚ್ ಮಾಡಿ ತರಿಸ್ಕೊಂಡಿದ್ದು. ಇದಂತೂ ತುಂಬಾ ಚೆನ್ನಾಗಿದೆ. ಪ್ಯಾನ್ಗಳನ್ನ ಜೋಡಿಸ್ಕೊಳ್ಳೋದಕ್ಕೆ ಅಂತ ಏನಿಲ್ಲ, ತಟ್ಟೆಗಳನ್ನೂ ಕೂಡ ಇದರಲ್ಲಿ ಆರ್ಗನೈಸ್ ಮಾಡ್ಕೋಬೋದು. ಪ್ಯಾನ್ಗಳು, ತಟ್ಟೆಗಳು, ಪ್ಲೇಟ್ಸ್ಗಳನ್ನ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಆರ್ಗನೈಸ್ ಮಾಡಿಕೊಂಡು ಕಿಚನಲ್ಲಿ ಒಂದು ಪ್ಲೇಸಲ್ಲಿ ಇಟ್ಕೊಂಡ್ರೆ ತುಂಬಾ ಯೂನಿಕ್ಕಾಗಿ ಕಾಣಿಸುತ್ತೆ. ನಾನು ಪ್ಯಾನ್ಗಳನ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡಿಕೊಂಡು ಲಿಂಕ್ ಅಂತ ಮೆಸೇಜ್ ಮಾಡಿ ಡೈರೆಕ್ಟಾಗಿ DM ಮಾಡಿ.